ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಇವತ್ತು ನಾವು ಪಾಪ್ಯುಲೇಷನ್ ಸೆನ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಜನಗಣತಿ ಅಂತ ಹೇಳ್ತೀವಿ. ಸೊ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದ ಪಾಪ್ಯುಲೇಷನ್ ಸೆನ್ಸಸ್. ಸೊ ಪಾಪ್ಯುಲೇಷನ್ ಸೆನ್ಸಸ್ ಬಗ್ಗೆ ನಾವು ಒಂದಿಷ್ಟು ಬೇಸಿಕ್ಸ್ ಮಾಹಿತಿಯನ್ನು ನೋಡೋದಾದರೆ, ಸೊ ಈ ಒಂದು ಪಾಪ್ಯುಲೇಷನ್ ಸೆನ್ಸಸ್ ಏನಿದೆ, ಸೊ ಇದು ಏನಿದೆ, ದಿಸ್ ಈಸ್ ಆ್ಯಕ್ಚುಲಿ ದ ಎಕ್ಸಸೈಸ್ ಟು ಕಲೆಕ್ಟ್, ಕಂಪೈಲ್, ಅನಲೈಸ್ ಆ್ಯಂಡ್ ಡಿಸಮಿನೇಟ್ ದ ಡೆಮೋಗ್ರಫಿಕ್, ಎಕನಾಮಿಕ್, ಸೋಷಿಯಲ್ ಡಾಟಾ ಪರ್ಟೈನಿಂಗ್ ಅಟ್ ಅ ಸ್ಪೆಸಿಫಿಕ್ ಟೈಮ್. ಸೆನ್ಸಸ್ ಅಂದರೆ ಏನು, ಡೆಫಿನೇಷನ್ ಇದೆ. ಆ್ಯಕ್ಚುಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಡೆಮೋಗ್ರಫಿಕ್ ಡಾಟಾ ಅಂದರೆ ಜನಸಂಖ್ಯೆ ಏನಿದೆ ಅದರ ಡಾಟಾ, ಮತ್ತು ಎಕನಾಮಿಕ್ ನಮ್ಮ ಜನಗಳ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಮತ್ತು ಸೋಷಿಯಲ್ ಡಾಟಾ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ. ಸೊ ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತೀವಿ. ಓಕೆ, ಸೊ ಅದನ್ನು ಒಂದು ಕಡೆ ಕಂಪೈಲ್ ಮಾಡ್ತೀವಿ ಮತ್ತು ಅದನ್ನು ಅನಲೈಸ್ ಮಾಡ್ತೀವಿ. ಅನಲೈಸ್ ಅಂತ ಹೇಳಿದ್ರೆ ವಿಶ್ಲೇಷಣೆ ಮಾಡೋದು. ಸೊ ಯಾವ ಏಜ್ ಇವಾಗ 15 ವರ್ಷದಿಂದ ಬಿಲೋ ಇರತಕ್ಕಂಥ ಏಜ್ ಎಷ್ಟಿದೆ, ಓಕೆ, 15ರಿಂದ 64 ಎಷ್ಟಿದ್ದಾರೆ, 64ರ ಮೇಲೆ ಎಷ್ಟಿದ್ದಾರೆ, ಮತ್ತು ನಮ್ಮ ಜನರಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾಯಿದ್ದಾರೆ, ಉದ್ಯೋಗಿಗಳಿದ್ದಾರೆ, ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಮತ್ತು ಅವರು ಯಾವ ಥರದ ವರ್ಕನ್ನು ಮಾಡ್ತಾಯಿದ್ದಾರೆ. ಓಕೆ, ಸೊ ಇದೆಲ್ಲ ಡಾಟಾವನ್ನು ತಿಳ್ಕೊಳ್ಳೋದೆ ಈ ಸೆನ್ಸಸ್ ಡಾಟಾ. ಇಟ್ ಪ್ರೊವೈಡ್ಸ್ ಟ್ರೆಂಡ್ಸ್ ಇನ್ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನಾನು ಹೇಳಿದಾಗೆ ಪಾಪ್ಯುಲೇಷನ್ನ ಸಂಪೂರ್ಣ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ನಮ್ಮ ಕಂಪ್ಲೀಟ್ ಜನಸಂಖ್ಯೆ ಏನಿದೆ, ಸೊ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೀನ್ಸ್ ಏಜ್ ವೈಸ್ ಡಾಟಾ ಏನಿದೆ. ಓಕೆ, ಸೊ ಆಮೇಲೆ ನಮ್ಮ ಪಾಪ್ಯುಲೇಷನಲ್ಲಿ ಗಂಡು ಎಷ್ಟು, ಹೆಣ್ಣು ಎಷ್ಟು. ಓಕೆ, ಸೊ ಆಮೇಲೆ ಅವರ ಆರ್ಥಿಕ ಪರಿಸ್ಥಿತಿ, ಅವರ ಸಾಮಾಜಿಕ ಪರಿಸ್ಥಿತಿ ಹೇಗೆ. ಸೊ ಇದೆಲ್ಲವನ್ನು ಒಂದು ಸೆನ್ಸಸ್ ಎಕ್ಸಸೈಸ್ ಕಲೆಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಕಂಡಕ್ಟೆಡ್ ಬೈ ದ ಆಫೀಸ್ ಆಫ್ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಅಂಡರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಕೇಂದ್ರದ ಗೃಹ ಮಂತ್ರಿ ಅಂದರೆ ಹೋಮ್ ಮಿನಿಸ್ಟ್ರು. ಸೊ ಅವರ ಅಡಿಯಲ್ಲಿ ದೇರ್ ವಿಲ್ ಬಿ ಆಫೀಸ್ ಆಫ್ ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಅಂಥೇಳಿ ಒಂದು ಆಫೀಸ್ ಇದೆ. ಸೊ ಈ ಆಫೀಸ್ ಏನಿದೆ, ಇವರು ಜನಗಣತಿಯನ್ನು ಪ್ರತಿ 10 ವರ್ಷಕ್ಕೆ ಕಂಡಕ್ಟ್ ಮಾಡೋದು. ಸೊ ಅಂಟಿಲ್ 1951 ದ ಸೆನ್ಸಸ್ ಆರ್ಗನೈಸೇಷನ್ ವಾಸ್ ಸೆಟಪ್ ಆನ್ ಆ್ಯನ್ ಆ್ಯಡ್ ಹಾಕ್ ಬೇಸಿಸ್ ಫಾರ್ ಈಚ್ ಸೆನ್ಸಸ್. ಅಂದರೆ 1951ವರೆಗೂ ಏನಿತ್ತು ಅಂತ ಹೇಳಿದ್ರೆ, ಈ ಆಫೀಸ್ ಆಫ್ ರಿಜಿಸ್ಟರ್ ಜನರಲ್ ಏನಿದೆಯಲ್ಲ, ಸೊ ಇದು 1951 ಆದಮೇಲೆ ಬರೋದು. ಅದಕ್ಕಿಂತ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ಎನ್ ಸೆನ್ಸಸ್ ಆರ್ಗನೈಸೇಷನ್ ಅಂತೇಳಿ ಮಾಡ್ತಾಯಿದ್ರು. ಸೊ ದಟ್ ಈಸ್ ಫಾರ್ ಆ್ಯಡ್ ಹಾಕ್. ಆ್ಯಡ್ ಹಾಕ್ ಈಸ್ ನಥಿಂಗ್ ಬಟ್ ಟೆಂಪರರಿ. ಸೊ ಸೆನ್ಸಸ್ ಮಾಡೋವರೆಗೂ ಮಾತ್ರ ಒಂದು ಟೆಂಪರರಿ ಆರ್ಗನೈಸೇಷನ್ ಮಾಡ್ತಾಯಿದ್ರು, ಆ್ಯಂಡ್ ದೇ ಈಸ್ ಟು ಕಂಡಕ್ಟ್ ದ ಸೆನ್ಸಸ್. ಬಟ್ 1951 ಆದಮೇಲೆ ಆಫೀಸ್ ಆಫ್ ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ವಾಸ್ ಸೆಟಪ್. ಓಕೆ, ಸೊ ಈ ಒಂದು ಸೆನ್ಸಸ್ ಏನಿದೆ, ದಿಸ್ ಈಸ್ ಆ್ಯಕ್ಚುಲಿ ಅಂಡರ್ ದ ಸೆನ್ಸಸ್ ಆ್ಯಕ್ಟ್ ಆಫ್ 1948. 1948ರ ಆ್ಯಕ್ಟ್ ಏನಿದೆ, ಇದರ ಅಡಿ ಒಂದು ಲೀಗಲ್ ಬೇಸಿಸ್ ಇದೆ, ಕಾನೂನಾತ್ಮಕವಾಗಿಂತ ಸೆಟಪ್ ಮಾಡಿರ್ತಕ್ಕಂಥದ್ದು. ಸೊ ಇದರ ಅಡಿ ಸೆನ್ಸಸ್ನ ಕಂಡಕ್ಟ್ ಮಾಡ್ತಾರೆ, ಆ್ಯಂಡ್ ಇದರ ಅಡಿನೇ ಆಫೀಸ್ ಆಫ್ ದ ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ವಾಸ್ ಸೆಟಪ್. ನಾವು ಪಾಪ್ಯುಲೇಷನ್ ಸೆನ್ಸಸ್ ಈಸ್ ಅ ಯೂನಿಯನ್ ಸಬ್ಜೆಕ್ಟ್. ಸೊ ಇದು ನೆನ್ಪಿಟ್ಕೊಳ್ಳಿ. ನಮ್ಮ ಸಂವಿಧಾನ ಏನಿದೆ, ನಮ್ಮ ಸಂವಿಧಾನದ 7th ಶೆಡ್ಯೂಲ್. ಸೊ ನೀವು ಪೊಲಿಟಿ ಓದಿದರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲ ಅಂದರೆ ನಮ್ಮ 3 ತಿಂಗಳ ಕೋರ್ಸ್ ಏನಿದೆ ಅದಕ್ಕೆ ಜಾಯ್ನ್ ಆದರೆ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ 7th ಶೆಡ್ಯೂಲಲ್ಲಿ 3 ಥರದ ಸಬ್ಜೆಕ್ಟ್ಸ್ ಇದ್ದಾವೆ. ಒಂದು ಯೂನಿಯನ್ನು, ಓಕೆ, ಕೇವಲ ಕೇಂದ್ರದ ಅಡಿಯಲ್ಲಿ ಬರ್ತಕ್ಕಂಥವು. ನೆಕ್ಸ್ಟ್ ಸ್ಟೇಟ್ ಸಬ್ಜೆಕ್ಟ್ಸ್, ರಾಜ್ಯದ ಅಡಿಯಲ್ಲಿ. ಅದಾದಮೇಲೆ ಕನ್ಕರೆಂಟ್ ಅಂತ ಹೇಳಿದ್ರೆ 2 ಸೆಂಟ್ರಲ್ ಸ್ಟೇಟ್, ಇಬ್ಬರು ಕೂಡ ಅದರಲ್ಲಿ ಕಾನೂನು ಮಾಡ್ಬೋದು. ಅದರಲ್ಲಿ ಈ ಪಾಪ್ಯುಲೇಷನ್ ಸೆನ್ಸಸ್ ಜನಗಣತಿ ಏನಿದೆ, ಇದು ಕೇವಲ ಯೂನಿಯನ್ ಸಬ್ಜೆಕ್ಟ್, ಇದು ಕೇಂದ್ರದ ಅಡಿಯಲ್ಲಿ ಮಾತ್ರ ಬರುತ್ತೆ, ಅಂಡರ್ ಆರ್ಟಿಕಲ್ 246 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಮೇಲೆ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡ್ತಾರೆ. ಸೊ ಈ ಪಾಪ್ಯುಲೇಷನ್ ಡೇಟಾ ಏನಿದೆ, ಸೊ ಇದು ಕಂಪ್ಲೀಟ್ಲಿ ಕಾನ್ಫಿಡೆನ್ಷಿಯಲ್. ಇದು ಯಾರಿಗೂ ಸಹಿತ ಇದನ್ನು ಪಬ್ಲಿಕ್ಲಿ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ, ಆ್ಯಂಡ್ ಕೋರ್ಟ್ಸಿಗೂ ಸಹಿತ ಇದರ ಒಂದು ಇನ್ಫಾರ್ಮೇಷನ್ ಸಿಗೋ ಹಾಗಿಲ್ಲ. ಅದು ಕಂಪ್ಲೀಟ್ ಕಾನ್ಫಿಡೆನ್ಷಿಯಲ್ನ ಮೇಂಟೈನ್ ಮಾಡ್ತಾರೆ. ಸೊ ದೆನ್ ವಿಲ್ ಕಮ್ ಟು ದ ಹಿಸ್ಟ್ರಿ ಆಫ್ ದ ಸೆನ್ಸಸ್ ಡಾಟಾ ಅಥವಾ ಸೆನ್ಸಸ್, ಪಾಪ್ಯುಲೇಷನ್ ಸೆನ್ಸಸ್. ಸೊ ಇದರ ಒಂದು ಇತಿಹಾಸ ನೋಡೋದಾದರೆ, ಮೊದಲು ಫಸ್ಟ್ ನಾನ್ ಡೆಸಿನಿಯಲ್ ಈಸ್ ನಥಿಂಗ್ ಬಟ್ ಎವ್ರಿ 10 ಇಯರ್ಸ್ ಸೆನ್ಸಸ್ನ ನಾವು ಡೆಸಿನಿಯಲ್ ಸೆನ್ಸಸ್ ಅಂತ ಹೇಳ್ತೀವಿ. ಅಂದರೆ ಪ್ರತಿ 10 ವರ್ಷಕ್ಕೊಮ್ಮೆ ಕಂಡಕ್ಟ್ ಮಾಡ್ತಕ್ಕಂಥ ಸೆನ್ಸಸ್. ನಾನ್ ಡೆಸಿನಿಯಲ್ ಅಂತ ಹೇಳಿದರೆ 10 ವರ್ಷಕ್ಕೊಮ್ಮೆ ಕಂಡಕ್ಟ್ ಮಾಡ್ತಾ ಇದ್ದಿಲ್ಲ ಮುಂಚೆ. ಸೊ ಆ ಥರದ್ದು ಫಸ್ಟ್ ಪಾಪ್ಯುಲೇಷನ್ ಸೆನ್ಸಸ್ ಮಾಡಿದ್ದು ಅಂದರೆ ಕಂಪ್ಲೀಟ್ ಭಾರತದ ಸೆನ್ಸಸ್ ಅಂದರೆ ಇಟ್ ಈಸ್ 1872. ಸೊ ಇದಕ್ಕಿಂತ ಮೊದಲು ಸೆನ್ಸಸ್ ಮಾಡ್ತಾಯಿದ್ರು, ಬಟ್ ಓನ್ಲಿ ದ ಪಾರ್ಟ್ಸ್ ಆಫ್ ಇಂಡಿಯಾ, ಕೇವಲ ಬಾಂಬೆ ಪ್ರೆಸಿಡೆನ್ಸಿ ಅಥವಾ ಮದ್ರಾಸ್ ಪ್ರೆಸಿಡೆನ್ಸಿ, ಸೊ ಬೆಂಗಾಲ್ ಪ್ರೆಸಿಡೆನ್ಸಿ, ಸೊ ಇಂಥ ಸಪ್ರೇಟ್ ಪ್ರೆಸಿಡೆನ್ಸಿಯನ್ನು ಮಾತ್ರ ಮಾಡ್ತಾಯಿದ್ರು. ಮೊದಲು ಇಡೀ ಭಾರತದ ಸೆನ್ಸಸ್ ಆಗಿದ್ದು ಅಂದರೆ 1872 ಬ್ರಿಟಿಷರ್ ಇದ್ದಾಗ. ಅದಾದಮೇಲೆ ಮೊದಲ ಡೆಸಿನಿಯಲ್ ಸೆನ್ಸಸ್ 10 ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥ ಸೆನ್ಸಸ್ ಏನಿದೆ, ಅದು ಶುರುವಾಗಿದ್ದು 1881ಕ್ಕೆ. ಸೊ ಅದಾದಮೇಲೆ ಪ್ರತಿ 10 ವರ್ಷಕ್ಕೊಮ್ಮೆ ಈ ಒಂದು ಜನಗಣತಿ ನಡೀತಾ ಇದೆ. ಆದರೆ ಎಲ್ಲಿ ಇದು ಸ್ಟಾಪ್ ಆಯಿತು ಅಂತೇಳಿ 2021 ಆಗಬೇಕಾಗಿತ್ತು, ಬಟ್ ಕೋವಿಡ್ ಕಾರಣಕ್ಕೆ ಇದು ಪೋಸ್ಟ್ಪೋನ್ ಆಯಿತು. ಇದು 16ನೇ ಸೆನ್ಸಸ್ ಆ್ಯಂಡ್ ಇಟ್ ಈಸ್ ಸ್ಟಿಲ್ ಪೆಂಡಿಂಗ್. ಈ ಒಂದು ಜನಗಣತಿ ಏನಿದೆ, ಇದನ್ನೂ ಸಹಿತ ಆಗಬೇಕಾಗಿದೆ.
ಸೊ ನಾವು ವಿಲ್ ಕಮ್ ಟು ಅನದರ್ ದಟ್ ಈಸ್ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್. ಸಿ ಪಾಪ್ಯುಲೇಷನ್ ಸೆನ್ಸಸ್ ಅದು ಬೇರೆ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಸ್ಟ್ ಸೆನ್ಸಸ್ ಬೇರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾತಿಯ ಆಧಾರದ ಮೇಲೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂಥೇಳಿ ಇದು ಒಂದು ಸಪ್ರೇಟ್ ಡಾಟಾ ಇದು. ಓಕೆ, ಇದು ಪಾಪ್ಯುಲೇಷನ್ ಸೆನ್ಸಸ್ ಜೊತೆಗೆ ಯೂಶಲಿ ಇರೋದಿಲ್ಲ. ಕೆಲವೊಂದು ಸರಿ ಗೌರ್ಮೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಸೆನ್ಸಸ್ ಜೊತೆಗೆ ಇದನ್ನು ಸಹಿತ ಮಾಡಿಸ್ಬೋದು. ಸೊ ಈ ಒಂದು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಡಾಟಾ ಏನಿದೆ ಇದು ಮೊದಲು 1931 ಬ್ರಿಟಿಷರಿದ್ದಾಗ ಮೊದಲಾಯಿತು. ಅದಾದಮೇಲೆ 2011ಕ್ಕೆ ಇದು ಮತ್ತೊಂದು ಸರಿ ಆಯಿತು. ಬಟ್ ಈ ಒಂದು 2011ರ ಇನ್ಫಾರ್ಮೇಷನ್ ಏನಿದೆ ಇದು ಪಬ್ಲಿಕ್ಕಲ್ಲಿ ಇನ್ನೂ ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಇಟ್ ಈಸ್ ನಾಟ್ ಎಟ್ ಡಿಸ್ಕ್ಲೋಸ್ಡ್ ಇನ್ ದ ಪಬ್ಲಿಕ್. ಓಕೆ, ಆ್ಯಂಡ್ ಬೇಸಿಕಲಿ ಸೋಷಿಯಲ್ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಏನಿದೆ ಸೊ ಅದನ್ನು ಇಲ್ಲಿ ಅಳೆಯಲಾಗುತ್ತೆ. ದಟ್ ಈಸ್ ಬೇಸ್ಡ್ ಆನ್ ಮೇನ್ಲಿ ಕ್ಯಾಸ್ಟ್, ಜಾತಿಯ ಆಧಾರದ ಮೇಲೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಕಲೆಕ್ಟ್ ಮಾಡೋದು. ಆ್ಯಂಡ್ ಇಟ್ ಈಸ್ ಪ್ರೊವೈಡೆಡ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 340. ನಮ್ಮ ಸಂವಿಧಾನದ ಆರ್ಟಿಕಲ್ 340 ಏನಿದೆ ಸೊ ಅದರ ಅಡಿ ಹೇಳಲಾಗಿದೆ ಏನಂತ ಹೇಳಿದ್ರೆ ಗೌರ್ಮೆಂಟ್ ಕ್ಯಾನ್ ಫಾರ್ಮ್ ಅ ಕಮಿಷನ್. ಸರ್ಕಾರ ಒಂದು ಕಮಿಷನನ್ನು ಮಾಡಿ ಅವರು ನಮ್ಮ ದೇಶದ ಜನಗಳ ಸೋಷಿಯಲ್ ಮತ್ತು ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅನ್ನು ಮಾಡ್ಬೋದು. ಅವರ ಸೋಷಿಯಲ್ಲು ಮತ್ತು ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದ ವರ್ಗ ಏನಿದೆ ಸೊ ಅವರ ಒಂದು ಡಾಟಾವನ್ನು ಅವರು ಈ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಮೂಲಕ ತಗೋಬೋದು ಅಂಥೇಳಿ ಕಾನ್ಸ್ಟಿಟ್ಯೂಷನ್ 340 ಹೇಳುತ್ತೆ. ಆ್ಯಂಡ್ ದೆನ್ ದ ಸೆನ್ಸಸ್ ಈಸ್ ಕಂಪ್ಲೀಟ್ ಪಾಪ್ಯುಲೇಷನ್ ಇನ್ಫಾರ್ಮೇಷನ್. ಸೆನ್ಸಸ್ ಅಥವಾ ಜನಗಣತಿ ಏನಿದೆ ಇದು ಸಂಪೂರ್ಣ ಒಂದು ಪಾಪ್ಯುಲೇಷನ್ ನಮ್ಮ ಜನಸಂಖ್ಯೆ ಏನಿದೆ ಅದರ ಇನ್ಫಾರ್ಮೇಷನ್ ಕೊಟ್ಟರೆ ಈ SCCC ಏನಿದೆ ದಿಸ್ ವಿಲ್ ಈಸ್ ಟು ಐಡೆಂಟಿಫೈ ದ ಗೌರ್ಮೆಂಟ್ ಬೆನಿಫಿಷರೀಸ್. ಅಂದರೆ ಸರ್ಕಾರದ ಫಲಾನುಭವಿಗಳು ಏನಿರ್ತಾರೆ ಸೊ ದಟ್ ಈಸ್ ಫಾರ್ ದ ರಿಸರ್ವೇಷನ್ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಸ್ಕೀಮ್ಸ್ ಏನು ತರ್ತಾರೆ ಜಾತಿ ಆಧಾರದ ಮೇಲೆ SC STಗೆ ತರ್ತಕ್ಕಂತಹ ಒಂದಿಷ್ಟು ಸ್ಕೀಮ್ಸು ಅದಕ್ಕೆ ಈ ಒಂದು SCCC ಡಾಟಾನ ಯೂಸ್ ಮಾಡಲಾಗುತ್ತೆ. ಸೆನ್ಸಸ್ ಡಾಟಾ ಈಸ್ ಕಾನ್ಫಿಡೆನ್ಷಿಯಲ್. ನಾನು ಹೇಳಿದಾಗೆ ಸೆನ್ಸಸ್ ಜನಗಣತಿ ಏನಿದೆ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ, ಈವನ್ ಕೋರ್ಟ್ಸಿಗೂ ಸಹಿತ ಕೊಡೋದಿಲ್ಲ. ಇಟ್ಸ್ ವೆರಿ ವೆರಿ ಕಾನ್ಫಿಡೆನ್ಷಿಯಲ್. ವೇರ್ ಆಸ್ SCCC ಡಾಟಾ ಈಸ್ ಯೂಸ್ಡ್ ಬೈ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ದೇ ವಿಲ್ ಯೂಸ್ ಇಟ್ ಟು ಐಡೆಂಟಿಫೈ ದ ಬೆನಿಫಿಷಿಯರೀಸ್ನ ಐಡೆಂಟಿಫೈ ಮಾಡೋದಕ್ಕೆ ಈ ಒಂದು SCCC ಡಾಟಾನ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅವರು ಯೂಸ್ ಮಾಡ್ಬೋದು ಇದನ್ನು. ಓಕೆ, ಸೊ ಇದಿಷ್ಟು ಅಬೌಟ್ ದ ಪಾಪ್ಯುಲೇಷನ್ ಸೆನ್ಸಸ್ ಆ್ಯಂಡ್ SCCC ಡಾಟಾ. ಓಕೆ, ಎಲ್ರಿಗೂ ಧನ್ಯವಾದ.